ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಹೊಸ ಅಪ್ಡೇಟ್ ಬರ್ತಾ ಇದೆ. ಹೊಸ ಅಪ್ಡೇಟ್ ತಂದು ನಮ್ಮ ಚಾನಲ್ ಮೇಲೆ ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ಈ ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಸುಮಾರು ಚಾನಲ್ಗೆ ಏನೇನೋ ಪಾಲಿಸಿ ಇಶ್ಯೂ ಬಂದು ಚಾನಲ್ ಡಿಲೀಟ್ ಆಗ್ತಿದೆ. ಚಾನಲ್ ಯೂಟ್ಯೂಬಿಂದ ರಿಮೂವ್ ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನಾಗಬೇಡಿ, ಒಂದು ಅಪೀಲ್ ಹಾಕಬೇಕು. ಅಪೀಲ್ ಹಾಕಿದರೆ ಚಾನಲ್ ರಿಟರ್ನ್ ಬರೋ ಚಾನ್ಸ್ ತುಂಬ ಇರುತ್ತೆ. ನಾವೇನು ತಪ್ಪು ಮಾಡಿಲ್ಲ, ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರನೇ ನಾವು ಕೆಲಸ ಮಾಡ್ತಿದ್ರೂ ಕೂಡ ಯೂಟ್ಯೂಬ್ ಕೆಲವು ಚಾನಲ್ಗಳನ್ನು ತನ್ನ ಪ್ಲ್ಯಾಟ್ಫಾರ್ಮ್ನಿಂದ ಡಿಲೀಟ್ ಮಾಡ್ತಿದೆ. ಅಂಥದ್ದೇ ಚಾನಲ್ ನನ್ನ ಹತ್ರ ಒಂದು ಬಂದಿದೆ. ಆ ಚಾನಲ್ಗೆ ಅಪೀಲ್ ಹಾಕೋದು ಹೇಗೆ, ಅಪೀಲ್ ಹಾಕಿದ ಮೇಲೆ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಈ ರೀತಿ ಏನಾದರೂ ಇಶ್ಯೂ ಬಂದಿತ್ತು ಅಂದರೆ ಅಪೀಲ್ ಹಾಕಲಿಕ್ಕೆ ಎಂಥ ಸ್ಕ್ರಿಪ್ಟ್ ಬೇಕು ಅದು ಕೂಡ ನಾನು ಬರೆದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಒಂದು ಟ್ರೈ ನೀವು ಮಾಡಿ. ಈ ಚಾನಲ್ ಮೇಲೆ ಬಂದಿರುವಂಥ ಪ್ರಾಬ್ಲಮ್ ಏನು ಅಂದರೆ, ಇಶ್ಯೂ ಏನು ಅಂದರೆ ಸ್ಕ್ಯಾಮ್ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಪಾಲಿಸಿ ಇಶ್ಯೂ ಬಂದಿದೆ. ಸೊ ಹಾಗಾಗಿ ಚಾನಲ್ ಯೂಟ್ಯೂಬಿಂದ ರಿಮೂವ್ ಮಾಡಿದ್ದಾರೆ. ಈಗ ಅದನ್ನು ಅಪೀಲ್ ಹಾಕೋದಿದೆ. ಆಲ್ರೆಡಿ ಈ ಚಾನಲ್ ಮೇಲೆ ಸ್ನೇಹಿತರೆ ಇವರು 2 ಪೇಮೆಂಟ್ ತೊಗೊಂಡಿದ್ದಾರೆ. 2 ಪೇಮೆಂಟ್ ರಿಸೀವ್ ಆಗಿದೆ. 3rd ಪೇಮೆಂಟು ಬರೋದಿದೆ. ಒಂದು ಸ್ವಲ್ಪ ಒಳ್ಳೆ ಅರ್ನಿಂಗ್ ಆಗಿದೆ. ಬಟ್ ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಮಾಡಿದೆ, ರಿಮೂವ್ ಮಾಡಿದೆ. ಸೊ ಇವರು ನಾನು ಕಾಂಟ್ಯಾಕ್ಟ್ ಮಾಡಿದ್ರು, ಸರ್ ಈ ರೀತಿ ಆಗಿದೆ, ನಾನು ಯಾವುದೂ ತಪ್ಪು ಮಾಡಿಲ್ಲ, ನನ್ನ ಓನ್ ವಾಯ್ಸ್ ಓವರ್ ಇದೆ, ನಾನೇ ವಿಡಿಯೋ ಮಾಡಿ ಹಾಕ್ತಿದ್ದೀನಿ, ಆದರೂ ಕೂಡ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ನನ್ನ ಹತ್ರ ಬಂದಿದ್ದರು. ಸೊ ನಾನು ಹೇಳಿದ್ದೆ ಅವರಿಗೆ ಏನೇನು ಮಾಡಿದ್ದೀರಾ ಏನಿಲ್ಲ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದೆ. ಸೊ ಅವ್ರು ಮಾತಾಡಿರೋ ಪ್ರಕಾರ ನೋಡಿದರೆ ಅವರೇನು ತಪ್ಪು ಮಾಡಿಲ್ಲ, ಆದರೂ ಈ ರೀತಿ ಆಗಿದೆ ಅನ್ನೋದು ನನಗೆ ಒಂದು ಸ್ವಲ್ಪ ಅನ್ನಿಸ್ತು. ಹಾಗಾಗಿ ನಾನೇನು ಹೇಳಿದೆ ಅವರಿಗೆ, ಸೊ ಈ ರೀತಿ ಆಗಿದೆ ಅಂದರೆ ಚಾನಲ್ ಲಿಂಕ್ ಶೇರ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ನಿಮ್ಮ ಇದು ಜಿಮೇಲ್ ID ಮತ್ತು ಪಾಸ್ವರ್ಡು ಸೆಂಡ್ ಮಾಡಿ, ಒಮ್ಮೆ ಅಪೀಲ್ ಹಾಕೋಣ. ಸೊ ಅಪೀಲ್ ಹಾಕಿ ನೋಡೋಣ, ಆಗಲಿಲ್ಲ ಅಂದರೂ ಒಂದು ಬೇರೆ ವೇ ಇದೆ, ಅದರಲ್ಲಿ ನಾನು ಟ್ರೈ ಮಾಡ್ತೀನಿ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೆ. ಸೊ ಹಂಗಾಗಿ ಅವರು ಡೀಟೇಲ್ಸ್ ಕೊಟ್ಟಿದ್ದರು. ಈಗ ಅದನ್ನು ಅಪೀಲ್ ಹಾಕ್ತಿದ್ದೀನಿ. ಯಾವ ರೀತಿ ಅಪೀಲ್ ಹಾಕಿದೆ, ಏನೇನು ಸ್ಕ್ರಿಪ್ಟ್ ನಾನು ಬರೆದಿದ್ದೆ ಅದೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಈ ರೀತಿ ನೀವೇನಾದರೂ ಮಾಡಿಲ್ಲ, ತಪ್ಪು ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ, ಆದರೂ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ಈ ರೀತಿ ಬಂದಿತ್ತು, ಸ್ಕ್ಯಾಮ್ ಪಾಲಿಸಿ, ಸ್ಪ್ಯಾಮ್ ಪಾಲಿಸಿ ಈ ರೀತಿ ಏನಾದರೂ ಹಾಕಿ ನಿಮ್ಮ ಚಾನಲನ್ನು ರಿಮೂವ್ ಮಾಡಿದ್ದಾರೆ ಅಂದರೆ ಒಂದು ಅಪೀಲ್ ಹಾಕಿ ಸ್ನೇಹಿತರೆ. ಅಪೀಲ್ ಹಾಕಿದರೆ ರಿಟರ್ನ್ ಬರೋ ಚಾನ್ಸ್ ತುಂಬ ಇರುತ್ತೆ. 99% ಚಾನಲ್ ರಿಟರ್ನ್ ಬರುತ್ತೆ. ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ, ಯಾವುದೇ ರೀತಿಯಿಂದ ಡಿಸೆಪ್ಟಿವ್ ಪ್ರಾಕ್ಟೀಸಸ್ ನೀವು ಮಾಡಿಲ್ಲ. ಡಿಸೆಪ್ಟಿವ್ ಪ್ರಾಕ್ಟೀಸಸ್ನಲ್ಲಿ ಒಂದು ಸ್ವಲ್ಪ ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಇದೆ. ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದೆಲ್ಲ ನೀವು ಚಾನಲ್ ಮೇಲೆ ಮಾಡಬೇಡಿ. ನೀವು ಏನು ಮಾಡಲಿಲ್ಲ ಅಂದರೆ ನಿಮಗೇನೂ ಸಮಸ್ಯೆನೇ ಆಗಲ್ಲ. ಇನ್ನು ಕೆಲವರಿಗೆ ಸಮಸ್ಯೆ ಆಗ್ತಿದೆ, ಏನೂ ಮಾಡಿಲ್ಲ ಅಂದರೂ ಈ ರೀತಿ ಸಮಸ್ಯೆ ಆಗ್ತಿದೆ. ಆಮೇಲೆ ಮಾನಿಟೈಸೇಷನ್ ಆನ್ ಆಗಿರುತ್ತೆ, ಆಮೇಲೆ ಒಂದು ನೋಟಿಸ್ ಕಳಿಸ್ಕೊಡ್ತಾರೆ, ನಿಮ್ಮ ಚಾನಲ್ ಈಗ 7 ದಿನದಲ್ಲಿ ಡಿಮಾನಿಟೈಸ್ ಮಾಡಲಾಗುತ್ತೆ, ಅಪೀಲ್ ಹಾಕಿ ಅಂತಲೂ ಕೂಡ ಕೆಲವೊಬ್ಬರಿಗೆ ಬರ್ತಾ ಇದೆ. ಸೊ ಆ ಸಮಯದಲ್ಲಿ ಅಪೀಲ್ ಹಾಕಿ ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಈ ರೀತಿ ಚಾನಲನ್ನು ತನ್ನ ಪ್ಲ್ಯಾಟ್ಫಾರ್ಮಿಂದ ರಿಮೂವ್ ಮಾಡ್ತಿದೆ ಯೂಟ್ಯೂಬ್. ಸೊ ಏನೇನೋ ಒಂದು AI ಸಿಸ್ಟಮನ್ನು ತಂದುಬಿಟ್ಟು ಯೂಟ್ಯೂಬರ್ಸ್ಗೆಲ್ಲ ತೊಂದರೆ ಮಾಡ್ತಿದೆ ಯೂಟ್ಯೂಬ್. ಆದರೂ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಇನ್ನೊಂದು ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ, ಒಮ್ಮೆ ಚಾನಲ್ ಡಿಲೀಟ್ ಆಯಿತು ಅಂದರೆ ಮತ್ತೆ ಚಾನಲ್ ಮಾಡಲಿಕ್ಕೆ ಅವಕಾಶ ಇಲ್ಲ ಈಗಿನ ಸಮಯದಲ್ಲಿ. ಸೊ ಹೀಗಿರುವಾಗ ನಾವು ಏನೇ ತಪ್ಪು ಮಾಡದೇ ಇದ್ದರೂ ಕೂಡ ಚಾನಲನ್ನು ಡಿಲೀಟ್ ಮಾಡಿದ ಮೇಲೆ ಬೇರೆ ಚಾನಲ್ ಮಾಡಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಅಪೀಲ್ ಹಾಕಬೇಕು. ಅಪೀಲ್ ಹಾಕಿ ಸ್ನೇಹಿತರೆ, ಅಪೀಲ್ ಹಾಕಿದರೆ ಸರಿ ಹೋಗುತ್ತೆ. ನೀವು ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ ಅಂದರೆ ಅಪೀಲ್ ಹಾಕಿ ಸರಿ ಹೋಗುತ್ತೆ. ಸೊ ಅಪೀಲ್ ಹಾಕಿ ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದು ನಾನು ಸ್ಕ್ರೀನ್ ರೆಕಾರ್ಡರ್ ಮೇಲೆ ನಿಮ್ಗೆ ಹೇಳಿಕೊಡ್ತೀನಿ. ಸೊ ಒಂದೊಂದು ಸ್ಟೆಪ್ಸ್ ಕರೆಕ್ಟಾಗಿ ನೀವು ಫಾಲೋ ಮಾಡಿ. ಆಮೇಲೆ ಸ್ಕ್ರಿಪ್ಟ್ ಕೊಟ್ಟಿರ್ತೀನಿ, ನಿಮ್ಮ ಚಾನಲ್ ಹೆಸರು ಚೇಂಜ್ ಮಾಡಿಕೊಂಡು ಅಲ್ಲಿ ಚಾನಲ್ ಹೆಸರು ಮಾತ್ರ ಚೇಂಜ್ ಮಾಡೋದಿರುತ್ತೆ, ಅದಿಷ್ಟು ಮಾತ್ರ ಚಾನಲ್ ನೇಮ್ ಚೇಂಜ್ ಮಾಡಿಕೊಂಡು ನಿಮ್ಮ ಚಾನಲ್ URL ಚೇಂಜ್ ಮಾಡಿಕೊಂಡು ಅಲ್ಲಿ ಅಪೀಲ್ ಹಾಕಿ. ಈ ಅಪೀಲ್ ಹಾಕೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅಂದರೆ ಚಾನಲ್ ಮಾನಿಟೈಸ್ ಆಗಿ ಬರುತ್ತೆ. ಇನ್ನು ನಿಮ್ಗೆ ಆಗ್ತಾ ಇಲ್ಲ ಅಂದರೆ ನೀವು ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ನಾನು ಚಾರ್ಜ್ ಮಾಡ್ತೀನಿ. ಸೊ ಕೊಡೋಕ್ಕಾಗ್ತಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕೆಲಸ ಮಾಡ್ತೀನಿ, ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಪೇಮೆಂಟ್ ತೊಗೊಳ್ತೀನಿ. ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿ. ಸೊ ಬನ್ನಿ ಈಗ ನಾವು ಅಪೀಲ್ ಹಾಕೋದು ಹೇಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ, ಅಪೀಲ್ ಹಾಕೋದು ಹೇಗೆ ತೋರಿಸ್ತೀನಿ. ಸೊ ಇಲ್ಲಿ ಅವ್ರ ಚಾನಲ್ ಮೇಲ್ ID ಓಪನ್ ಮಾಡಿದ್ದೀನಿ. ಫಸ್ಟ್ ಪೇಮೆಂಟ್ ಬಂದಿರೋ ಡೇಟ್ ನೋಡಿ, 21 ಜೂನ್ಗೊಂದು ಪೇಮೆಂಟ್ ಬಂದಿದೆ. ಇನ್ನು ಸೆಕೆಂಡ್ ಪೇಮೆಂಟ್ ಇದೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು
ಜುಲೈ 21ಕ್ಕೆ 2 ಪೇಮೆಂಟ್ ಇವರಿಗೆ ರಿಲೀಸ್ ಆಗಿದೆ. ಈಗ ಚಾನಲ್ ನೋಡಿ, ಈಗ ಯೂಟ್ಯೂಬಿಂದ ರಿಮೂವ್ ಮಾಡಿದ್ದಾರೆ. ಸೊ ರಿಮೂವ್ ಮಾಡಿ ಈ ರೀತಿ ನೋಡ್ಬೋದು ನೀವು. ಚಾನಲ್ ಹೆಸರಿದೆ, ಚಾನಲ್ ನಾನು ಹೈಡ್ ಮಾಡ್ತಿದ್ದೀನಿ. ವಿ ಹ್ಯಾವ್ reviewed your content and found server of or repeated violations of our spam, deceptive practices and scam policy. Because of this we have removed your channel from YouTube ಅಂತ ಬಂದಿದೆ. ಸೊ ಈ ರೀತಿ ಏನೇನೋ ಒಂದು ಏನು ಮಾಡದೇ ಇದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಮಾಡೋದೇನು, ಹೌ ದಿಸ್ ಅಫೆಕ್ಟ್ ಯುವರ್ ಚಾನಲ್ ಅಂತ ಇದೆ. ಸೊ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದಾರೆ, ವಿ ಹ್ಯಾವ್ ಪರ್ಮನೆಂಟ್ಲಿ ರಿಮೂವ್ ಯುವರ್ ಚಾನಲ್. ಆಮೇಲೆ ಚಾನಲ್ ಮತ್ತೆ ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತಾನು ಕೂಡ ಇಲ್ಲಿ ಮೆಸೇಜ್ ಹಾಕಿದ್ದಾರೆ, ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಮಾಡೋದೇನು, ವಾಟ್ ಯು ಕ್ಯಾನ್ ಡೂ ನೆಕ್ಸ್ಟ್ ಅಂತ ಇದೆ. ಸೊ ಯೂಟ್ಯೂಬ್ ಕಡೆಯಿಂದ ಏನಾದರೂ ಈ ರೀತಿ ಮಿಸ್ ಆಗಿ ಚಾನಲ್ ಡಿಲೀಟ್ ಆಗಿತ್ತು ಅಂದರೆ, ಕರೆಕ್ಟ್ ಡಿಸಿಷನ್ ಇಲ್ಲ ಅಂತ ಹೇಳಿ ನಾವು ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಒಂದು ಅಪೀಲ್ ಹಾಕ್ಬೋದು. ಅಪೀಲ್ ಹಿಯರ್ ಅಂತ ಒಂದು ನಮ್ಗೆ ಇಲ್ಲಿ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಚಾನಲ್ ಲಿಂಕ್ ಕೂಡ ನಮಗೆ ಇಲ್ಲಿ ಇನ್ಕ್ಲೂಡಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಅಪೀಲ್ ಮಾಡಬೇಕಾದ್ರೆ ಈ ಚಾನಲ್ ಲಿಂಕ್ ನಮ್ಗೆ ಬೇಕು. ಚಾನಲ್ ಲಿಂಕ್ ತೊಗೊಂಡು ಇಲ್ಲಿ ಅಪೀಲ್ ಹಿಯರ್ ಅಂತ ಇದೆ, ಈ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಚಾನಲ್ ಹೆಸರು ಜೊತೆ ವಾಸ್ ರಿಮೂವ್ಡ್ ಫ್ರಮ್ ಯೂಟ್ಯೂಬ್ ಅಂತ ಇರುತ್ತೆ. ಇಲ್ಲಿ ಬಿಗಿನ್ ರಿವ್ಯೂ ಅಂತ ಇದೆ. ಸೊ ಬಿಗಿನ್ ರಿವ್ಯೂ ಅಂದಮೇಲೆ ನಾವು ಕ್ಲಿಕ್ ಮಾಡಿದರೆ ಆಮೇಲೆ ಇಲ್ಲಿ ಡೇಟು ಕೊಟ್ಟಿರ್ತಾರೆ, ಎಲ್ಲಿವರೆಗೂ ನೀವು ಅಪೀಲ್ ಮಾಡ್ಬೋದು ಅನ್ನೋದು ಡೇಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬಿಗಿನ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಸ್ಟಾರ್ಟ್ ಅಪೀಲ್ ಅಂತ ಇದೆ ನೋಡಿ. ಇಲ್ಲಿ ಈ ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಅಪೀಲ್ ದ ರಿಮೂವಲ್ ಆಫ್ ಚಾನಲ್ ಹೆಸರು ಜೊತೆ ಇರುತ್ತೆ. ಸೊ ಮೇಲ್ ಐ ಡಿ ಕೂಡ ಇಲ್ಲಿ ತೋರಿಸಿರ್ತಾರೆ. ನೀವು ಕರೆಕ್ಟಾಗಿ ಒಂದು ಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮದೇ ಇರುವಂಥದ್ದು. ಇನ್ನು ಇಲ್ಲಿ ಸ್ಕ್ರಿಪ್ಟ್ ಬರೀಬೇಕು ಸ್ನೇಹಿತರೆ, 800 ಕ್ಯಾರೆಕ್ಟರ್ವರೆಗೂ ಸ್ಕ್ರಿಪ್ಟ್ ಬರೆಯೋದಿರುತ್ತೆ. ನಾನು ಇಲ್ಲಿ ಸ್ಕ್ರಿಪ್ಟ್ ಆಲ್ರೆಡಿ ಬರೆದಿದ್ದೀನಿ, ಅವ್ರ ಚಾನಲ್ ಇದ್ರ ಜೊತೆ ಬರ್ಕೊಂಡು ನಾನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಚಾನಲ್ URL ಕೂಡ ಇರುತ್ತೆ. ಈ ಚಾನಲ್ URL ಕಾಪಿ ಮಾಡಿಕೊಂಡು ಅದು ಕೂಡ ನೀವೇನು ಮಾಡಬೇಕು, ಇಲ್ಲೇನು ನಾವು ಅಪೀಲ್ ಹಾಕಿದ್ದೀವಿ, ಸ್ಕ್ರಿಪ್ಟ್ ಬರೆದಿದ್ದೀವಿ, ಇಲ್ಲಿ ಚಾನಲ್ URL ಅಂತ ಬರೆದ್ಬಿಟ್ಟು ಇಲ್ಲಿ ಅದನ್ನು ಪೇಸ್ಟ್ ಮಾಡಿ. ಚಾನಲ್ URL ಪೇಸ್ಟ್ ಮಾಡಿದರೆ ಆಯಿತು. ಮಾಡಿದ ಮೇಲೆ ಇದಿಷ್ಟು ಮಾಡಿ, ಇದಿಷ್ಟು ಒಂದು ಸ್ವಲ್ಪ ಏನು ಮಾಡಬೇಕಾಗಿದೆ ಅದು ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಥ್ಯಾಂಕ್ಸ್ ವಿ ಹ್ಯಾವ್ ಗಾಟ್ ಯುವರ್ ಅಪೀಲ್ ಅಂತ ಇದೆ. ಸೊ ಅದ್ರ ಜೊತೆ ಟೈಮ್ ಹಿಡಿಯುತ್ತೆ, ಒಂದು 2 ಬಿಸ್ನೆಸ್ ಡೇಸ್, ಅಂದರೆ ಸೂಟಿ ಇರಬಾರ್ದು, ಯಾವುದೇ ಸೂಟಿ ಇರಬಾರ್ದು. ಸೊ ಆ ಟೈಮಲ್ಲಿ ಇವರು ನಮ್ಮ ಚಾನಲ್ ಚೆಕ್ ಮಾಡಿ ನಮಗೆ ರಿಪ್ಲೈ ಮಾಡ್ತಾರೆ. ಬಟ್ ಇಲ್ಲಿ ಸ್ನೇಹಿತರೆ ತುಂಬ ಟೈಮ್ ಏನು ಇವರು ತಗೊಳ್ಳಲ್ಲ. ಓಕೆ, ಹಾಕಿದ್ದ ಒಂದು 1 ಅವರ್ 2 ಅವರಲ್ಲಿ ನಮಗೆ ರಿಪ್ಲೈ ಬರುತ್ತೆ, ಇಲ್ಲ ಈವ್ನಿಂಗ್ವರೆಗೂ ನಮಗೆ ರಿಪ್ಲೈ ಬರುತ್ತೆ. ಬಟ್ 2 ದಿನ ಅಂತ ಇವರು ಟೈಮ್ ಕೊಟ್ಟಿರ್ತಾರೆ. ಸೊ ನಾನು ಇಲ್ಲಿ ರಿಫ್ರೆಶ್ ಮಾಡಿ ಡೇಟ್ ಕೂಡ ತೋರಿಸ್ತೀನಿ ನೋಡಿ, ನೀವು ಡೇಟ್ ಇದೆ ಇಲ್ಲಿ. ಸೊ ಈ ಡೇಟ್ ನಾವು ಇವತ್ತು ಹಾಕಿದ್ದೀವಿ. ಇನ್ನು ನೆಕ್ಸ್ಟ್ ಏನಾಯಿತು, ಸ್ವಲ್ಪ ಹೊತ್ತು ಟೈಮ್ ಬಿಟ್ಟು ಬಳಿಕ ಇಲ್ಲಿ ಮೇಲ್ಗಡೆ ನೋಡಿ ನೀವು ಅವ್ರ ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂದಿದೆ ನಮಗೆ. ಸೊ ಇಲ್ಲಿ ನೋಡ್ಬೋದು ಅದೇ ಚಾನಲ್ ಇದೆ, ವಿ ಹ್ಯಾವ್ ರಿವ್ಯೂಡ್ ಯುವರ್ ಅಪೀಲ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ, ಡೀಟೇಲ್ ನೋಡ್ಬೋದು. ಸೊ ಆಫ್ಟರ್ ಕೇರ್ಫುಲಿ ರಿವ್ಯೂವಿಂಗ್ ಯುವರ್ ಚಾನಲ್, ಯಾವುದೇ ನಿಮ್ಮ ಚಾನಲ್ ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರನೇ ಇದೆ, ಯಾವುದೇ ವೈಲೇಷನ್ಸ್ ಇಲ್ಲ ಅಂತ ಹೇಳಿ ನಿಮ್ಮ ಚಾನಲ್ ಪುಟ್ ಬ್ಯಾಕ್ ಅಂತ ಬಂದಿರುತ್ತೆ ಇಲ್ಲಿ. ಸೊ ನಾವು ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ, ಚಾನಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಚಾನಲ್ ರಿಟರ್ನ್ ಬಂದಿದೆ ಸ್ನೇಹಿತರೆ. ಚಾನಲ್ ಹೆಸರು ಒಂದು ಸ್ವಲ್ಪ ನಾನು ಇಲ್ಲಿ ಹೈಡ್ ಮಾಡಿರ್ತೀನಿ, ಬಿಕಾಸ್ ಅವ್ರ ಪರ್ಮಿಷನ್ ನಾನು ತೊಗೊಂಡಿಲ್ಲ. ಸೊ ಹಾಗಾಗಿ ಅವ್ರ ಚಾನಲ್ ಹೆಸರು ನಾನು ಇಲ್ಲಿ ತೋರಿಸಲ್ಲ. ಆಮೇಲೆ ಇಲ್ಲಿ ವಿಡಿಯೋಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಚಾನಲ್ ಈಗ ರಿಟರ್ನ್ ಬಂದಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಚಾನಲ್ ಹೆಸರು ಒಂದು ಸ್ವಲ್ಪ ನಾನು ಹೈಡ್ ಮಾಡಿರ್ತೀನಿ. ಕಂಟೆಂಟ್ ಮೇಲೆ ನಿಮ್ಮ ಕಂಟೆಂಟ್ ಒಂದು ಸ್ವಲ್ಪ ತೋರಿಸ್ಬೋದು, ಕಂಟೆಂಟ್ ನೋಡ್ಬೋದು ನೀವು. ಸೊ ಈ ರೀತಿ ಕಂಟೆಂಟ್ ಎಲ್ಲ ಇದೆ ಇವ್ರ ಚಾನಲ್ ಮೇಲೆ. ಸೊ ಅನಾಲಿಟಿಕ್ಸ್ನಲ್ಲಿ ಇಲ್ಲಿ ಅನಾಲಿಟಿಕ್ಸ್ ಕೂಡ ಚೆಕ್ ಮಾಡಿದರೆ ಇಲ್ಲಿ ಪೇಮೆಂಟ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ $98 ಈಗ ಪೇಮೆಂಟ್ 28 ಡೇಸಲ್ಲಿ ಆಗಿದೆ. ಸೊ ಹಾಗಿದ್ದಾಗ ಚಾನಲ್ ರಿಮೂವ್ ಆಗಿತ್ತು ಅಂದರೆ ನಮಗೂ ಒಂದು ಸ್ವಲ್ಪ ತೊಂದರೆ ಆಗೋದು ಈ ಸಾಮಾನ್ಯ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಈ ರೀತಿ ಆಗಿದೆ. ನಿಮಗೇನಾದರೂ ಈ ರೀತಿ ಸಮಸ್ಯೆ ಆಗಿತ್ತು ನಿಮ್ಮ ಚಾನಲ್ ಮೇಲೆ ಅಂದರೆ ಒಂದು ಅಪೀಲ್ ಹಾಕೋದು ಮಾತ್ರ ಮರಿಬೇಡಿ. ಸ್ಪ್ಯಾಮ್ ಡಿಸೆಕ್ಟಿವ್ ಪ್ರಾಕ್ಟೀಸಸ್ ಅಂತ ಹೇಳಿ ಯೂಟ್ಯೂಬ್ ತನ್ನ ಪ್ಲ್ಯಾಟ್ಫಾರ್ಮಿಂದ ನಮ್ಮ ಚಾನಲ್ಗಳನ್ನು ಡಿಲೀಟ್ ಮಾಡ್ತಿದೆ. ಸೊ ಡಿಲೀಟ್ ಆಯಿತು ಮುಗೀತು ಅಂತ ಏನೂ ಇಲ್ಲ. ನೀವು ಅಪೀಲ್ ಹಾಕಲಿಕ್ಕೆ ಟ್ರೈ ಮಾಡಿ. ಅಪೀಲ್ ಹಾಕಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಒಂದು ಸರಿ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಒಂದು ಸಮ್ ಅಮೌಂಟ್ ಚಾರ್ಜ್ ಮಾಡ್ತೀನಿ, ಅದಷ್ಟು ಪೇ ಮಾಡಿಕೊಂಡು ನೀವು ಕೆಲಸನ ಮಾಡ್ಕೋಬೋದು. ಬಟ್ 100% ಆಗುತ್ತೆ. ನೀವು ತಪ್ಪು ಮಾಡಿದರೆ ಆಗಲ್ಲ. 100% ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಏನೇ ಮಾಡಿದರೂ ಬರುತ್ತೆ ಅಂತ ಅಲ್ಲ. ನೀವು ತಪ್ಪು ಮಾಡಿಲ್ಲ, ಚಾನಲ್ ಮೇಲೆ ಯಾವುದೇ ವಿಡಿಯೋ ತೊಗೊಳ್ಳಿಲ್ಲ, ಯಾವುದೂ ರಿಪಿಟೇಟಿವ್ ಕಂಟೆಂಟ್ ಇಲ್ಲ. ಮತ್ತು ಈಗ ನೋಡಿ ಡಿಸೆಪ್ಟಿವ್ ಪ್ರಾಕ್ಟೀಸಸ್ನಲ್ಲಿ
ಫೇಕ್ ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದು, ಫೇಕ್ ವಾಚ್ ಓವರ್ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡಿದರೆ ಇದು ಡಿಸೆಪ್ಟಿವ್ ಪ್ರಾಕ್ಟೀಸಸ್ನಲ್ಲಿ ಬರುತ್ತೆ. ಸೊ ಇದನ್ನು ಮಾಡಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋ ಈ ಭರದಲ್ಲೇ ನೇರ್ತೀರಾ ನೀವು. ಸೊ ಅದರಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಪ್ಲೇಲಿಸ್ಟ್ ಆನ್ ಮಾಡಿ ಇಡೋದು, ಲೈವ್ ಮಾಡೋದು, ಪ್ಲೇಲಿಸ್ಟ್ ಆನ್ ಮಾಡಿ ಲೈವ್ ಮಾಡೋದು, ಸುಮ್ಮನೆ ಏನು ಅದರಲ್ಲಿ ಅರ್ಥನೇ ಇಲ್ಲ. ಈ ರೀತಿ ಲೈವ್ ಅದು ಎಲ್ಲ ಮಾಡಿದರೆ ಇದು ಕೂಡ ಡಿಸೆಪ್ಟಿವ್ ಪ್ರಾಕ್ಟೀಸಲ್ಲೇ ಬರೋದು. ಸೊ ಹಂಗಾಗಿ ಚಾನಲ್ ಒಮ್ಮೆ ಡಿಲೀಟ್ ಆಯಿತು ಅಂದರೆ ರಿಟರ್ನ್ ಚಾನಲ್ ತೊಗೊಳ್ಳಿಕ್ಕಾಗಲ್ಲ. ಮತ್ತೊಂದು ಚಾನಲ್ ಮಾಡಿ ಕೆಲಸ ಮಾಡ್ತೀನಿ ಅಂದರೆ ಅದು ಕೂಡ ಸಾಧ್ಯ ಇಲ್ಲ ಈಗಿನ ಪಾಲಿಸಿ ಪ್ರಕಾರ. ಸೊ ಹಾಗಾಗಿ ನಾವು ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಕೆಲಸ ಮಾಡ್ತಾ ಹೋಗೋಣ. ಕಂಟೆಂಟ್ ಸರಿಯಾಗಿ ಹಾಕಿ, ಜನರಿಗೆ ಇಷ್ಟ ಆಗುವಂಥ ಕಂಟೆಂಟನ್ನು ಮಾಡಿ. ನಿಮ್ಮ ಹತ್ರ ಏನು ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಏನು ಯೂಟ್ಯೂಬ್ ಮೇಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ, ಟ್ರೈ ಮಾಡಿ. ಒಳ್ಳೆ ಕಂಟೆಂಟ್ ಹಾಕಲಿಕ್ಕೆ ಟ್ರೈ ಮಾಡಿ. ಜನ ನೋಡೋ ರೀತಿ ಕೆಲಸ ಮಾಡಿ. ಸಬ್ಸ್ಕ್ರೈಬರ್ಸ್ ತರೋದಕ್ಕೆ, ವ್ಯೂಸ್ ತರೋದಕ್ಕೆ ಏನೇನೋ ಮಾಡಿ ಆ ರೀತಿ ಮಾಡಿದರೆ ತೊಂದರೆ ತಪ್ಪಿದ್ದಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕೇರ್ ತೊಗೊಳ್ಳಿ, ಕೆಲಸ ಮಾಡಿ. ಒಂದು ಅಪೀಲ್ ಮಾತ್ರ ಹಾಕೋದು ಮರಿಬೇಡಿ. ಅಪೀಲ್ ಹಾಕಿ ಖಂಡಿತ ಚಾನಲ್ ರಿಟರ್ನ್ ಸಿಗುತ್ತೆ. ಮಾಡಿದರೆ ಸರಿಯಾಗಿ ಕೆಲಸ ಮಾಡಿದರೆ, ಅಪೀಲ್ ಹಾಕಿದರೆ ಖಂಡಿತ ನಿಮ್ಮ ಚಾನಲ್ ರಿಟರ್ನ್ ಸಿಗುತ್ತೆ. ಸೊ ಅದು ಬಿಟ್ಟು ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಚಾನಲ್ ಮೇಲೆ ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ನಂಬರ್ ಇದೆ, ನಂಬರ್ ತೊಗೊಂಡು ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.